ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಬಂದುಬಿಟ್ಟು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರದ ವ್ಲಾಗನ್ನು ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇವತ್ತು ಬೆಳಿಗ್ಗೆ 5:30ಗೆ ಅಲ್ರಾಮ್ ಇಟ್ಟಿದ್ದೆ. ಯಾವಾಗಲೂ 5:30ಗೆ ಅಲ್ರಾಮ್ ಇಟ್ಕೋತೀನಿ. ಸೊ ಅದೇ ಟೈಮಿಗೆ ಅಲ್ರಾಮನ್ನು ಇಟ್ಟಿದ್ದೆ. ಬಟ್ ಅಲ್ರಾಮ್ ಆಯಿತು, ಎದ್ದೇಳೋಣ ಅಂತೇಳಿ ಅಂದ್ಕೊಳ್ಳೋಷ್ಟೊತ್ತಿಗೆ ಒಂದು 5 ನಿಮಿಷ ಮಲ್ಗೋಣ ಅಂತೇಳಿ ಅಲ್ರಾಮ್ನ ಆಫ್ ಮಾಡಿ ಮಲಗಿಬಿಟ್ಟೆ. ಬಟ್ ಎದ್ದೇಳೋಷ್ಟೊತ್ತಿಗೆ 6:15 ಆಗಿಬಿಟ್ಟಿತ್ತು. ಸ್ವಲ್ಪ ಟೈಮ್ ಜಾಸ್ತಿನೇ ಆಗಿಬಿಟ್ಟಿತ್ತು. ಹಾಗೆಯೇ ಪ್ಲ್ಯಾನೂ ಮಾಡಿಲ್ಲ ಇವತ್ತು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆಲ್ಲ ಏನು ಮಾಡಿಕೊಡೋದು ಅಂತೇಳಿ ಪ್ಲ್ಯಾನೂ ಮಾಡಿಲ್ಲ. ಒಟ್ಟಿನಲ್ಲಿ ಮೈಂಡೇ ಓಡ್ತಾ ಇತ್ತಿಲ್ಲ. ಸೊ ಫಸ್ಟಿಗೆ ಎದ್ದು ನಾನು ಇಲ್ಲಿ ನಮಾಜ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಬೇಗ ನಮಾಜ್ ಮಾಡ್ಕೊಳ್ಳೋಣ ಅಂಥೇಳಿ, ನಂತರ ಏನು ಮಾಡೋದು ಅಂತೇಳಿ ಪ್ಲ್ಯಾನ್ ಮಾಡೋಣ ಅಂಥೇಳಿ. ಯಾಕೆಂದರೆ ನಿನ್ನೆ ಸಂಡೇ ಅಲ್ವಾ. ಸೊ ಹಾಗಾಗಿ ಮಧ್ಯಾಹ್ನ ಲಂಚಿಗೆ ಅಂತೇಳಿ ಬಿರಿಯಾನಿ ಮಾಡಿದ್ದೆ. ಸೊ ಬಿರಿಯಾನಿ ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಆಮೇಲೆ ಮಕ್ಕಳದು ಲಂಚ್ ಬಾಕ್ಸಿಗೆಲ್ಲ ಕೊಡೋದಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡೋದು ಅಂತೇಳಿ ಪ್ಲ್ಯಾನೂ ಮಾಡಿಲ್ಲ. ಒಟ್ಟಿನಲ್ಲಿ ಬೆಳಿಗ್ಗೆ ಎದ್ದಾದ್ಮೇಲೆ ಏನು ಮಾಡೋದು ಅಂತೇಳಿ ಪ್ಲ್ಯಾನ್ ಮಾಡಿ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ಬಟ್ ಎದ್ದೇಳೋದೇ ಲೇಟ್ ಆಗಿಬಿಡ್ತು. ಸೊ ಹಾಗಾಗಿ ಅರ್ಜೆಂಟಾಗಿ ಏನು ಮಾಡೋದು ಅಂತೇಳಿ ತಲೆಗೇ ಹೋಗ್ತಾ ಇಲ್ಲ, ಏನು ಮಾಡೋದು ಅಂತೇಳಿ. ಸೊ ಆಮೇಲೆ ಆಯಿತು ಮಕ್ಕಳಿಗೆ ಇವತ್ತು ಲಂಚ್ ಬಾಕ್ಸಿಗೆ, ಆಮೇಲೆ ಬೆಳಿಗ್ಗೆದು ಬ್ರೇಕ್ಫಾಸ್ಟಿಗೆ ಆಲೂಗಡ್ಡೆದು ಬಾಜಿನೂ, ಆಮೇಲೆ ಪೂರಿ ಇದೆಯಲ್ವ ಅದನ್ನು ಮಾಡೋಣ ಅಂಥೇಳಿ. ಬಟ್ ನೋಡುವಾಗ ಆಲೂಗಡ್ಡೆನೂ ಕಮ್ಮಿ ಇದೆ. ನಾನು ಈ ಸಲ ತರಕಾರಿ ತಗೊಬಂದಾಗ ಆಲೂಗಡ್ಡೆ ತಗೊಬಂದಿಲ್ಲ. ಅಂದರೆ ಲಾಸ್ಟ್ ವೀಕ್ ತಗೊಬಂದಿರೋದು, ಈ ವಾರ ತರಕಾರಿನೂ ತಗೊಬಂದಿಲ್ಲ. ಹಸ್ಬೆಂಡ್ ಎಲ್ಲ ಇತ್ತು. ಸೊ ಹಾಗಾಗಿ ತರಕಾರಿ ಏನು ತಗೊಬಂದಿಲ್ಲ. ಆಮೇಲೆ ನೋಡುವಾಗ ಬರೀ 2 ಆಲೂಗಡ್ಡೆ ಇತ್ತು. ಸೊ 2 ಆಲೂಗಡ್ಡೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಲಂಚಿಗೆಲ್ಲ ಸಾಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಅದಕ್ಕೆ ಬೇಳೆ ಹಾಕಿ ಒಂಥರ ಬಾಜಿ ಟೈಪಲ್ಲಿ ಮಾಡೋಣ ಅಂಥೇಳಿ. ಸೊ ಇವಾಗ ಆಲೂಗಡ್ಡೆನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಸಿಂಪಲಾಗಿಯೇ ಮಾಡ್ಕೋತೀನಿ. ಏನಾದರೂ ಟೈಮ್ ಇದ್ದರೆ ಸ್ವಲ್ಪ ಸ್ಪೆಷಲಾಗಿ ಮಾಡ್ಕೋತೀನಿ. ಬಟ್ ಇವತ್ತು ಸ್ವಲ್ಪ ಟೈಮ್ ಇಲ್ವಲ್ಲ. ಸೊ ಹಾಗಾಗಿ ಎಲ್ಲನೂ ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿ ಬೇಯಿಸಿ ಕೊನೆಗೆ ಒಗ್ಗರಣೆ ಕೊಡೋಣ ಅಂಥೇಳಿ ಸಿಂಪಲಾಗಿಯೇ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಾಗುತ್ತೆ, ಪೂರಿ ಜೊತೆಗಂತೂ ಚೆನ್ನಾಗಾಗುತ್ತೆ. ಬಟ್ ಈರುಳ್ಳಿ ಟೊಮೆಟೊ ಒಂದೊಂದ್ಸಲ ಏನು ಮಾಡ್ತೀನಿ ಅಂದರೆ ಬೇಳೆನೂ ಆಲೂಗಡ್ಡೆ 2 ಬೇಯಿಸಿ ನಂತರ ಈರುಳ್ಳಿ ಟೊಮೆಟೊನೆಲ್ಲ ಫ್ರೈ ಮಾಡಿ ನಂತರ ಒಗ್ಗರಣೆ ಕೊಟ್ಟು ಈ ಥರ ಮಸಾಲ ಥರ ಮಾಡ್ಕೋತೀನಿ. ಬಟ್ ಇವಾಗಂತೂ ಪೂರ್ತಿಯಾಗಿ ಟೈಮೇ ಇಲ್ಲ ನನಗೆ. ಇವಾಗ ಆಲ್ಮೋಸ್ಟ್ 6:45 ಆಗಿದೆ, 7 ಆಗ್ತಾ ಬಂತು. ಸೊ ಇನ್ನೂ ಪೂರಿ ಎಲ್ಲ ಆಗಬೇಕು. ಸೊ ಹಾಗಾಗಿ ಟೈಮ್ ಇಲ್ವಲ್ಲ. ಹಾಗಾಗಿ ಎಲ್ಲನೂ ಕುಕ್ಕರಿಗೆ ಹಾಕಿ ಎಲ್ಲ ಮಸಾಲ ಪುಡಿಗಳೆಲ್ಲ ಕುಕ್ಕರಲ್ಲಿ ಹಾಕಿ ಒಂದೇ ಸಲ ಬೇಯಿಸ್ತೀನಿ. ನಂತರ ಒಗ್ಗರಣೆ ಕೊಡೋಣ ಅಂತೇಳಿ ಇವಾಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಸೊ ಹಾಗೆಯೇ ಇವತ್ತು ಮಕ್ಕಳಿಗೆ ಹೊಸ ಯೂನಿಫಾರ್ಮ್ ಹಾಕೋದಕ್ಕೆ, ನಾನು ದೊಡ್ಡ ಮಕ್ಕಳಿಗೆ ಇವತ್ತು ಮದ್ರಸೆ ಇಲ್ಲ. ಅವರಿಗೆ ಮೊನ್ನೆ ಅಂದರೆ ಶುಕ್ರವಾರ ಇದೆಯಲ್ವ, ಅವತ್ತು ಮಕ್ಕಳಿಗೆ ಮದ್ರಸೆ ಇರಲ್ಲ ಬೆಳಿಗ್ಗೆ. ಬಟ್ ಅವತ್ತಿನ ದಿವಸ ಅವರಿಗೆ ಮದ್ರಸೆ ಇತ್ತು. ಸೊ ಹಾಗಾಗಿ ಇವತ್ತು ರಜೆ ಇದೆ. ಆದ್ರೂ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದಿದ್ಲು. ಯಾಕಂದರೆ ಇವತ್ತು ಸ್ಕೂಲಿಗೆ ಹೊಸ ಯೂನಿಫಾರ್ಮ್ ಹಾಕೋದು. ಸೊ ಒಂಥರ ಖುಷಿ ಎಲ್ರಿಗೂ ಅದೇ ಥರ ಅಲ್ವಾ. ಏನಾದರೂ ಹಾಕೋದಾದರೆ ಎಲ್ರಿಗೂ ಖುಷಿ. ನಮಗೆ ಇಷ್ಟು ದೊಡ್ಡವರಾಗಿ ನಮಗೇ ಇಷ್ಟೊಂದು ಖುಷಿ ಇರುತ್ತೆ. ಇನ್ನು ಚಿಕ್ಕ ಮಕ್ಕಳವರು, ಸೊ ಅವ್ರಿಗೆ ಎಷ್ಟು ಖುಷಿಯಾಗಿರ್ಬೋದು. ಅವರು ಒಂಥರ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾಯಿದ್ರು, ಯಾವಾಗ ಹೊಸ ಯೂನಿಫಾರ್ಮ್ ಹಾಕೋದು, ಯಾವಾಗ ಸ್ಟಾರ್ಟ್ ಆಗುತ್ತೆ ಹೊಸ ಯೂನಿಫಾರ್ಮ್ ಹಾಕೋದಕ್ಕಂತೆಲ್ಲ ಹೇಳಿ. ಸೊ ಫೈನಲ್ ಆಗಿ ಇವತ್ತು ಡಿಸೈಡ್ ಮಾಡಿದ್ದಾರೆ. ಸೊ ಇವತ್ತು ಅವರಿಗೆ ಹೊಸ ಯೂನಿಫಾರ್ಮ್ ಹಾಕೊಂಡು ಹೋಗೋದಕ್ಕೆ ಅಂತೇಳಿ. ಸೊ ಹಾಗೆಯೇ ತುಂಬಾ ಖುಷಿಯಲ್ಲಿದ್ಲು. ಸೊ ಹಾಗಾಗಿ ಮದ್ರಸೆ ಇಲ್ಲ ಅಂದ್ರೂ ಬೆಳಿಗ್ಗೆ ಬೇಗನೆ ಎದ್ದಿದ್ಲು. ಸೊ ಅವಳು ಹೋಗಿ ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಅಂದರೆ ಬಾತ್ರೂಮ್ ಹೋಗಿ ಬೇಗ ರೆಡಿ ಆಗ್ತೀನಿ ಅಂತೇಳಿ. ಸೊ ಅಷ್ಟೊತ್ತಿಗೆ ನಾನಿಲ್ಲಿ ಆಲೂಗಡ್ಡೆ ಎಲ್ಲ ಹಾಕಿ ಮಸಾಲ ಹಾಕಿ ಕುಕ್ಕರಲ್ಲಿ ಬೇಯೋದಕ್ಕೂ ಇಟ್ಟಿದ್ದೀನಿ. ಹಾಗೆಯೇ ಪೂರಿಗೆ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ. ಸೊ ಇಷ್ಟರ ತನಕ ನನ್ನ ಮಕ್ಕಳದು ಯೂನಿಫಾರ್ಮ್ಗೆ ಐರನ್ ಹಾಕಬೇಕು ಅಂತ ಇತ್ತಿಲ್ಲ, ಅಷ್ಟೊಂದು ಗೊತ್ತಾಗ್ತಾ ಇತ್ತು, ಅದು ಕಾಣಿಸ್ತಾ ಇತ್ತಿಲ್ಲ. ಬಟ್ ಇವಾಗಂತೂ ಐರನ್ ಹಾಕೊಳ್ಳೋದಕ್ಕೇ ಆಗಲ್ಲ ಯೂನಿಫಾರ್ಮು. ಸೊ ಹಾಗಾಗಿ ಇನ್ನು ಬೆಳಿಗ್ಗೆ ಡೈಲಿ ಇದೊಂದು ಕೆಲಸ ಎಕ್ಸ್ಟ್ರಾ ಆಗಿಬಿಡುತ್ತೆ. ಬೆಳಿಗ್ಗೆ ಮಾಡಬೇಕು, ಇಲ್ಲಾಂದರೆ ರಾತ್ರಿನೇ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಬೆಳಿಗ್ಗೆ ಟೈಮಲ್ಲಿ. ಇವತ್ತು ಟೈಮ್ ಇತ್ತಿಲ್ಲ, ಆದ್ರೂ ಹೇಗಾದರೂ ಅಡ್ಜಸ್ಟ್ ಮಾಡಿ ಅರ್ಜೆಂಟ್ ಮಾಡಿ ಬೇಗ ಒಂದು ಬಟ್ಟೆಗೆ ಐರನ್ ಒಂದು ಹಾಕಿಬಿಟ್ಟೆ. ಹಾಗೆಯೇ ತುಂಬಾ ಜೋರಾಗಿ ಮಳೆನೇ ಬಂತದ್ದೇ ಹೇಳಿದ್ನಲ್ಲ, ಸಡನ್ನಾಗಿ ಮಳೆ ಬರುತ್ತೆ, ಸಡನ್ನಾಗಿ ಬಿಸಿಲು ಬರುತ್ತೆ. ಯಾವಾಗ ಮಳೆ ಬರುತ್ತೆ ಅಂತಲೇ ಹೇಳೋಕ್ಕೆ ಆಗಲ್ಲ. ಸೊ ಆ ಥರ ಆಗುತ್ತೆ.
ಸೊ ಇವಾಗಂತೂ ತುಂಬಾ ಚೆನ್ನಾಗಿ ಮಳೆ ಬರ್ತಾ ಇದೆ. ಸೊ ಇಲ್ಲಿ ನಾನು ಪೂರಿನೂ ಹಾಕೋತಾ ಇದ್ದೀನಿ. ಇಲ್ಲಿ ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ. ಅಷ್ಟು ತನಕ ಬೇಗ ಪೂರಿ ಮಾಡಿ ಕೊಡೋಣ ಅಂತೇಳಿ. ಅಷ್ಟೊತ್ತಿಗೆ ಹಸ್ಬೆಂಡೂ ಎದ್ರು, ಅವ್ರಿಗೂ ಅರ್ಜೆಂಟ್ ಇದೆ ಟೀಗೆ. ಅವರಿಗೆ ಬೆಳಿಗ್ಗೆ ಒಂದು ಚೂರು ಕುಡಿಯೋದು, ಒಂದು 2 ಸಿಪ್ ತಗೋತಾರೋ ಏನೋ ಗೊತ್ತಿಲ್ಲ, ಅಷ್ಟೇ ಕುಡಿಯೋದು. ಆದ್ರೂ ಬೆಳಿಗ್ಗೆ ಮನೆಯಿಂದ ಹೋಗುವಾಗ ಟೀ ಅಂತೂ ಬೇಕೇ ಬೇಕು ಅವರಿಗೆ. ಸೊ ಇಲ್ಲಿ ನಾನು ಪೂರಿ ಮಾಡೋ ಅರ್ಜೆಂಟಲ್ಲಿ ಏನು ಟೀನೂ ಬೇಗ ಕೊಡು ಅಂತ ಹೇಳಿದರು. ಸೊ ಅವ್ರಿಗೋಸ್ಕರ ಟೀನೂ ಬೇಗ ಇಡೋಣ ಅಂತೇಳಿ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಟೀಗೂ. ಒಂದೊಂದು ಸಲ ಪೂರಿ ಚೆನ್ನಾಗಿ ಉಬ್ಕೊಂಡು ಬರುತ್ತೆ, ಒಂದೊಂದು ಸಲ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಪೂರಿಲಿ. ಬಟ್ ಇವತ್ತಂತೂ ಮಾಷಾ ಅಲ್ಲ ಏನು ತುಂಬಾ ಚೆನ್ನಾಗಿ ಬಂದಿತ್ತು ಪೂರಿ. ಬಟ್ ಏನು ಹಿಟ್ಟು ತುಂಬ ಹೊತ್ತು ಕಲಸಿ ಇಟ್ಕೋಬೇಕಾಗಿತ್ತು. ಬಟ್ ನನಗೆ ಟೈಮ್ ಇತ್ತಿಲ್ಲ, ಬೇಗನೆ ಹಿಟ್ಟು ಕಲಸಿ ಒಂದು 10 ನಿಮಿಷನೂ ಇಟ್ಟಿಲ್ಲ ನಾನು, ಒಂದು 5 ನಿಮಿಷ 6 ನಿಮಿಷ ಅಷ್ಟೇ ನಾನು ಅದನ್ನು ಇಟ್ಟಿರೋದು. ನಂತರ ಅದನ್ನು ಏನು ಪೂರಿನೇ ಮಾಡಿಬಿಟ್ಟೆ. ಸೊ ಇಲ್ಲಿ ಹಸ್ಬೆಂಡೂ ಅದೇ ಹೇಳಿದ್ನಲ್ಲ, ಟೀ ಬಂದು ಕೇಳಿದರು. ಸೊ ಅವ್ರಿಗೆ ಇಲ್ಲಿ ಟೀನೂ ಇಟ್ಕೋತಾ ಇದ್ದೀನಿ. ಇಲ್ಲಿ ಒಂದೊಂದು ಸಲ ಕಾಫಿ ಕುಡಿತಾರೆ, ಒಂದೊಂದು ಸಲ ಟೀ ಕುಡಿತಾ ಇದ್ದಾರೆ. ಇವತ್ತು ಟೀ ಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇಲ್ಲಿ ಟೀ ಇಡ್ತಾ ಇದ್ದೀನಿ. ಸ್ವಲ್ಪನೇ ಒಂದು ಚೂರು ಅವ್ರು ಕುಡಿಯೋ 2 ಸಿಪ್ ಅಂತೂ ಟೀ ಇಡೋದಕ್ಕಾಗಲ್ಲ, ಇಟ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿನೇ ಇಟ್ಕೋತೀನಿ. ಅಂದರೆ ಸ್ವಲ್ಪ ಇಟ್ಟರದು ಏನು ಕುದಿಯುವಾಗಲೇ ಅರ್ಧಕ್ಕರ್ಧ ಖಾಲಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಇಟ್ಟಿದ್ದೀನಿ. ನನ್ನ ಮಕ್ಕಳೆಲ್ಲ ಕುಡಿಯಲ್ಲ, ಅಂದರೆ ಕೊಟ್ಟರೆ ಕುಡಿಬೋದು, ಬಟ್ ನಾನು ಕೊಟ್ಟು ಅಭ್ಯಾಸ ಮಾಡಿಲ್ಲ ಅವರಿಗೆ ಟೀದು. ಸೊ ಅವ್ರಿಗೂ ನಾನು ಟೀ ಕೊಡಲ್ಲ, ನಾನಂತೂ ಕುಡಿಯೋದೇ ಇಲ್ಲ. ಸೊ ಇವಾಗ ಹಸ್ಬೆಂಡೆಲ್ಲ ಟೀ ಕುಡಿದು ಒಂದು ಪೂರಿ ಜೊತೆಗೆ ಟೀ ಕುಡಿದ್ರು. ಸೊ ಅವರು ಟೀ ಎಲ್ಲ ಕುಡಿದು ಇವಾಗ ಡ್ಯೂಟಿಗೆ ಹೋದರು. ಅಷ್ಟೊತ್ತಿಗೆ ಹೇಳಿ ನನ್ನ ಮಗಳೂ ರೆಡಿಯಾಗಿದ್ದಾಳೆ, ಅವಳದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಇವಾಗ ಅವಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಮೊನ್ನೆ ನಾನು ಅವಳದು ಹೇರ್ ಸ್ವಲ್ಪ ಲೆಂತ್ ಇತ್ತು ಜಾಸ್ತಿನೇ, ನನ್ನದು ಅಂದರೆ ಕರೆಕ್ಟ್ ಇತ್ತಿಲ್ಲ, ಕೆಳಗಡೆ ಎಲ್ಲ ಒಂಥರ ಮೇಲೆ ಕೆಳಗಡೆ ಥರ ಇತ್ತು. ಸೊ ಅದಕ್ಕೋಸ್ಕರ ನಾನೇ ಕಟ್ ಮಾಡಿ ತೊಗೊಂಡಿದ್ದೆ, ಸ್ಟ್ರೈಟಾಗಿ ಕಟ್ ಮಾಡಿ ತೊಗೊಂಡಿದ್ದೆ. ಸೊ ಹಾಗಾಗಿ ಏನು ಜಡೆನೂ ಚಿಕ್ಕದಾಗಿದೆ, ಕಟ್ಟಿದರೆ ಸೈಡಲ್ಲೆಲ್ಲ ಓಪನ್ ಆಗಿ ಹೊರಗಡೆ ಬರ್ತಾ ಇದೆ ಕೂದಲಿಲ್ಲಿ. ನೋಡಿ ಯಾವ ಥರ ಬರ್ತಾ ಇದೆ ಅಂತೇಳಿ. ಸೊ ಅಷ್ಟೊತ್ತಿಗೆ ನನ್ನ ಚಿಕ್ಕ ಮಗಳೂ ರೆಡಿಯಾಗಿ ಬಂದಳು, ಡ್ರೆಸ್ ಎಲ್ಲ ಹಾಕಿ ಬಂದಳು. ಯಾವಾಗಲೂ ಅವಳೇ ರೆಡಿ ಆಗ್ತಾಳೆ, ಯೂನಿಫಾರ್ಮ್ ಎಲ್ಲ ಹಾಕಿ ಏನು ಬೆಲ್ಟೆಲ್ಲ ಅವಳೇ ಹಾಕ್ಕೋತಾಳೆ. ಇದು ಸ್ವಲ್ಪ ಟೈಟ್ ಇದೆ, ಬೆಲ್ಟೂ ಟೈಟ್ ಇದೆ. ಆಮೇಲೆ ಬೆಲ್ಟ್ ಹಾಕುವಂತಹ ಹೋಲ್ ಇದೆಯಲ್ವ, ಅದನ್ನು ಸ್ವಲ್ಪ ಚಿಕ್ಕ ಸೈಜ್ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಕಷ್ಟ ಆಗುತ್ತೆ ಹಾಕೊಳ್ಳೋದಕ್ಕೆ, ಅವಳಿಗಾಗಲ್ಲ ನಮಗಾಗುತ್ತೆ ಹಾಕೊಳ್ಳೋದಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನೇ ಹಾಕೋತಾ ಇದ್ದೀನಿ ಇಲ್ಲಿ. ಬಟ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಯೂನಿಫಾರ್ಮ್. ಫಸ್ಟ್ ಇದು ಯೂನಿಫಾರ್ಮ್ ಇತ್ತಲ್ವ, ಅದಕ್ಕಿಂತ ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಕಲರ್ ಅಂತೂ ಏನು ಸ್ವಲ್ಪ ಟೆನ್ಷನ್ ಇದು ಕಲರ್ ಅಂತಲೇ ಹೇಳ್ಬೋದು. ಬೇಗ ಕಲರ್ ಆಗುತ್ತೆ, ಪೆನ್ನಿದು ಈ ಥರದ್ದೆಲ್ಲ ಬೇಗ ಗಲೀಜಾಗಿಬಿಡುತ್ತೆ, ಅದೇ ಒಂದು ಟೆನ್ಷನು. ಬಾಕಿ ಎಲ್ಲ ಚೆನ್ನಾಗಿದೆ ಯೂನಿಫಾರ್ಮು, ಎಲ್ರಿಗೂ ಇಷ್ಟ ಆಗಿದೆ ಯೂನಿಫಾರ್ಮು. ಮೆಲ್ಲೆ ಮೆಲ್ಲೆ ಲಿಕ್ಕಿಡು. ಎಂದಾವಲ್ಲಿಡು. ಸೊ ಫ್ರೆಂಡ್ಸ್, ಇವಾಗ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಹಾಗೆಯೇ ಮಕ್ಕಳನ್ನ ಸ್ಕೂಲಿಗೆಲ್ಲ ಹೋಗಿದ್ದಾರೆ. ನಾನು ಬೆಳಿಗ್ಗೆ ನನ್ನ ಮಗಳಂದಿದ್ದು ಅವತ್ತು ಸ್ಕೂಲಿದ್ದು ಫ್ರೆಂಡ್ಸ್ ಇದ್ದಾರಲ್ವ, ಸೊ ಅವ್ರದ್ದು ಫ್ರೆಂಡ್ಸ್ ಸರ್ಕಲ್ ಇರುತ್ತಲ್ವ, ಅವ್ರಿಗೇನಾದರೂ ಸ್ವೀಟ್ ಏನಾದರೂ ಮಾಡಿಕೊಡು, ಅಂದರೆ ಖೀರ್ ಟೈಪಲ್ಲಿ ಏನಾದರೂ ಮಾಡಿಕೊಡು ಅಂತೇಳಿ ನಿನ್ನೆನೇ ಹೇಳಿದ್ಲು ನನ್ನ ಮಗಳು. ಸೊ ಅದಕ್ಕೋಸ್ಕರ ಮಾಡಿದ್ದೀನಿ. ಅಂದರೆ ಅವ್ರ ಸ್ಕೂಲಲ್ಲಿ ಮಕ್ಕಳು ಟಿಫನ್ ಎಲ್ಲ ತಗೊಂಡು ಹೋಗ್ತಾರಲ್ವ, ಸೊ ಎಲ್ಲರೂ ಶೇರ್ ಮಾಡಿ ತಿಂತಾರೆ. ಸೊ ನಂದು ಫುಡ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಏನಾದರೂ ಕೊಟ್ಟರು ಸ್ವಲ್ಪ ಜಾಸ್ತಿ ತಗೋಬಾ, ನೀನು ಏನೇ ತಗೋಬರೋದಾದ್ರೂ ಸ್ವಲ್ಪ ಜಾಸ್ತಿನೇ ತಗೋಬಾ ಅಂತ ಹೇಳ್ತಾರೆ ಅಂತ ಹೇಳತ್ರ. ಹಾಗೆಯೇ ನಿನ್ನೆ ಹೇಳಿದ್ಲು, ಅಮ್ಮ ನನಗೆ ಸ್ಕೂಲಿಗೆ ಏನು ಶಾವಿಗೆ ಇದೆಯಲ್ವ ಅದರದ್ದೇನಾದರೂ ಸ್ವೀಟ್ ಥರ ಖೀರ್ ಥರ ಏನಾದರೂ ಮಾಡಿಕೊಡು ಅಂತೇಳಿ. ಸೊ ಅದಕ್ಕೋಸ್ಕರ ಬೆಳಿಗ್ಗೆನೇ ಅರ್ಜೆಂಟಲ್ಲಿ ಮಾಡಿದ್ದೆ. ಸೊ ಏನು ಸಾಬುದಾನ ಇದೆಯಲ್ವ, ಸೊ ಅದನ್ನು ಹಾಕಿ ಮಾಡಿರೋದು. ಇವಾಗ ಸ್ವಲ್ಪ ತಿಕ್ಕಾಯ್ತಿದ್ದು, ಜಾಸ್ತಿ ತಿಕ್ಕೇನು ಮಾಡಿಲ್ಲ, ಸ್ವಲ್ಪ ಲೂಸಾಗಿನೇ ಮಾಡಿದ್ದೆ. ಸೊ ಇವಾಗ ಸ್ವಲ್ಪ ಇದು ತಿಕ್ಕಾಗಿದೆ. ಸೊ ಇವಾಗ ನಾನು ಒಂದು ಸ್ವಲ್ಪ ಅದನ್ನು ತಿಂತೀನಿ. ಹಾಗೆಯೇ ಲೇಡೀಸಿಗೆ ಗೊತ್ತಿದೆಯಲ್ವ, ಎಷ್ಟೇ ಮನೆ ಕೆಲಸ ಆದ್ರೂ ಕೆಲಸ ಏನು ಪೂರ್ತಿ ಆಯಿತು ಅಂತ ಹೇಳಿಲ್ಲ, ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಸೊ ಇವಾಗ ಬೆಳಿಗ್ಗೆದು ಎಲ್ಲ ಆಯಿತು. ಸೊ ಇವಾಗ ಏನು ಮಧ್ಯಾಹ್ನದು ರೆಡಿ ಮಾಡಬೇಕು. ಮಧ್ಯಾಹ್ನಕ್ಕೆ ಮಾಡಿದರೆ ರಾತ್ರಿಗೂ ಆಗುತ್ತೆ. ಸೊ ಅದನ್ನು ಮಾಡಬೇಕು. ಹಾಗೆಯೇ ಒಮ್ಮೆಲೆ ಮೋಡ ಬರುತ್ತೆ, ಒಮ್ಮೆಲೆ ಏನು ಬಿಸಿಲು ಬರುತ್ತೆ, ಒಮ್ಮೆಲೆ ಮಳೆ ಬಂದುಬಿಡುತ್ತೆ. ಸೊ ಬಟ್ಟೆ ಇತ್ತು, ಅಂದರೆ ತೊಳೆದೆಲ್ಲ ಆಗಿದೆ, ಒಣಗೋದಕ್ಕೆ ಹಾಕಿಲ್ಲ ನಾನು, ಯಾಕೆಂದರೆ ಸಡನ್ಲಿಯಾಗಿ ಮಳೆ ಬರುತ್ತೆ. ಸೊ ಅದಕ್ಕೋಸ್ಕರ ಏನು ಒಣಗೋದಕ್ಕೆ ಹಾಕಿಲ್ಲ. ಚೆನ್ನಾಗಿ ಬಿಸಿಲು ಬಂದರೆ ಸ್ವಲ್ಪ ಮುಂಗಡೆ ಹಾಕೋಣ ಅಂತೇಳಿ ಇವಾಗ ಚಿಕ್ಕದೆಲ್ಲ ಕಿಟಕಿಗಳು ಹಾಕಿದ್ದೀನಿ. ಆಮೇಲೆ ದೊಡ್ಡದೆಲ್ಲ ಏನು ಹೊರಗಡೆ ನಮ್ಮದು ಸ್ಟೆಪ್ ಇದೆ, ಅಲ್ಲಿ ರೋಡ್ ಇದೆ, ಸೊ ಅಲ್ಲಿ ಹಾಕಿದ್ದೀನಿ. ಸೊ ನೋಡೋಣ ಇವತ್ತು ಏನೆಲ್ಲ ಆಗುತ್ತೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಡೈಲಿ ಬ್ಲಾಗ್ ಮಾಡಬೇಕು ಅನ್ಕೋತೀನಿ. ತುಂಬ ಜನ ನನ್ನನ್ನು ಇಷ್ಟಪಡೋರು, ನನ್ನ ಬ್ಲಾಗನ್ನು ಇಷ್ಟಪಡೋರು ಹೇಳ್ತಾರೆ ಡೈಲಿ ಬ್ಲಾಗ್ ಹಾಕಿ ಅಂತೇಳಿ. ಬಟ್ ಯಾಕೋ ಗೊತ್ತಿಲ್ಲ, ಡೈಲಿ ಬ್ಲಾಗೇ ಆಗಲ್ಲ. ಸೊ
ಸೊ ಇವತ್ತು ಅದೇ ಥರ ಇವತ್ತು ವ್ಲಾಗ್ ಹಾಕಿಲ್ಲ, ನಾಳೆ ಹಾಕೋತೀನಿ. ಸೊ ಏನೆಲ್ಲ ಆಗುತ್ತೆ ನೋಡೋಣ, ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ರಿ, ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುವಾಗ ಒಂದು ಮಾತು ನೆನಪಾಗ್ತಾ ಇದೆ, ನನಗೊಂದು ಕಮೆಂಟ್ ಬಂದಿತ್ತು. ಸೊ ಅದೇ ವಿಡಿಯೋಗೆ ನನಗೆ ಜಾಸ್ತಿಯಾಗಿ ಏನು ವ್ಯೂಸ್ ಬಂದಿರೋದು, ಇಷ್ಟ ತನಕ ನಾನು ಹಾಕಿರೋ ವೀಡಿಯೋಸಲ್ಲಿ ನನಗೆ ಜಾಸ್ತಿ ವ್ಯೂಸ್ ಬಂದಿರೋದು ಅದೇ ವಿಡಿಯೋಗೆ, ಅಂದರೆ ಮೊನ್ನೆ ಹಾಕಿದ್ದೆ. ಸೊ ಆ ವಿಡಿಯೋಗೆ ಸೊ ಅದರಲ್ಲೂ ಒಬ್ರದ್ದು ಕಮೆಂಟ್ ಬಂದಿತ್ತು. ತುಂಬ ಜನ ಒಳ್ಳೆ ಕಮೆಂಟೇ ಮಾಡಿದ್ದಾರೆ. ಸೊ ಅವರೂ ಕಮೆಂಟ್ ಅದು ನಾನು ಏನು ಪಾಸಿಟಿವ್ ಅಲ್ಲೇ ತಗೋತೀನಿ, ಅಂದ್ರೆ ಇದೇನು ನ್ಯೂಸ್ ಓದೋದು ಅಂತೇಳಿ ನನಗಂತೂ ನಗು ಬಂತು. ಬಟ್ ನಾನು ಅದನ್ನು ಪಾಸಿಟಿವ್ ಆಗಿ ತಗೊಂಡಿದ್ದೀನಿ, ಆದರೆ ಅವ್ರಿಗೂ ರಿಪ್ಲೈ ಕೊಟ್ಟಿದ್ದೀನಿ. ನ್ಯೂಸ್ ಓದೋದಕ್ಕೂ ಟ್ಯಾಲೆಂಟ್ ಬೇಕಲ್ವ, ಎಲ್ಲರೂ ಜರ್ನಲಿಸ್ಟ್ ಆಗೋದಕ್ಕಾಗಲ್ಲ, ಟ್ಯಾಲೆಂಟ್ ಇರೋರೇ ಆಗೋದು. ಸೊ ನನಗೂ ಟ್ಯಾಲೆಂಟ್ ಇದೆ, ಹಾಗಾದರೆ ಜರ್ನಲಿಸ್ಟ್ ಆಗುವಂತಹ ಟ್ಯಾಲೆಂಟ್ ಇದೆ. ಬಟ್ ನಂಗೆ ಅದು ಏನು ಕಮೆಂಟ್ ನೋಡಿ ನನಗೆ ನಗು ಬಂತು. ಇವಾಗ ಸಡನ್ಲಿ ನಿಮ್ಮ ಹತ್ರ ಕಮೆಂಟ್ ಮಾಡಿದ್ದೆ ಹೇಳುವಾಗ ನನಗೆ ಸಡನ್ಲಿ ಅದೂ ಫ್ಲ್ಯಾಶ್ ಆಯಿತು ಅವ್ರು ಹೇಳಿರೋದು. ಸೊ ನನಗನ್ಸುತ್ತೆ ನಾನು ಮಾತಾಡೋದು ಏನು ನ್ಯೂಸ್ ಓದಿದಾಗೇನಂತೂ ಆಗೋದೇ ಇಲ್ಲ. ಮಾತಾಡ್ಬೋದು, ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೀನಿ, ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ, ಈ ಥರ ಎಲ್ಲ ಮಾತಾಡ್ತೀನಿ. ಬಟ್ ಏನು ನ್ಯೂಸ್ ಓದಿರೋ ಥರ ಅಂತೂ ಮಾತಾಡಲ್ಲ. ಸೊ ಬಟ್ ನನಗೆ ಪರವಾಗಿಲ್ಲ, ನಾನು ಆ ಕಮೆಂಟನ್ನು ಫುಲ್ಲು ಪಾಸಿಟಿವ್ ಆಗಿನೇ ತಗೋತೀನಿ. ಯಾಕೆಂದರೆ ಜಾಸ್ತಿಯಾಗಿ ವ್ಯೂಸ್ ಬಂದಿದೆ ನನಗೆ, ಅಲ್ಹಮ್ದುಲಿಲ್ಲ. ಅದೇ ಥರ ಜಾಸ್ತಿಯಾಗಿ ಸಬ್ಸ್ಕ್ರೈಬರ್ಸೂ ಆಗಿದೆ, 100+ ಜಾಸ್ತಿ ಅದೊಂದು ವಿಡಿಯೋಗೆ ನನಗೆ ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ಅವರು ಹೇಳಿರೋ ಕಮೆಂಟನ್ನು ನಾನು ಫುಲ್ಲಾಗಿ ಪಾಸಿಟಿವ್ ಆಗಿನೇ ತಗೋತೀನಿ. ಸೊ ನೋಡೋಣ ಫ್ರೆಂಡ್ಸ್, ಇವತ್ತೇನೆಲ್ಲ ಆಗುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಅದೇ ಹೇಳಿದ್ನಲ್ಲ, ಬೆಳಿಗ್ಗೆನೇ ಮಾಡಿದ್ದೆ ನನ್ನ ಮಗಳದು ಫ್ರೆಂಡ್ಸಿಗೆ ಅಂತೇಳಿ ಖೀರು. ಸೊ ಅದೇ ಇತ್ತು. ಸೊ ಇವಾಗ ಅದನ್ನು ನಾನು ಸ್ವಲ್ಪ ತಿಂತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ, ಶಾವಿಗೆನೂ ಸಾಬುದಾನೆಲ್ಲ ಹಾಕಿ ಮಾಡ್ತಾರಲ್ವ, ಸೊ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಏನೋ 1 ಕಪ್ಪಷ್ಟು ತಗೊಂಡಿದ್ದೀನಿ. ಸೊ ಅದನ್ನು ಇವಾಗ ತಿನ್ನೋಣ ಅಂತೇಳಿ. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಜಾಸ್ತಿನೇ ತಿಕ್ಕಾಗಿದೆ, ಸ್ವಲ್ಪ ಲೂಸಾಗಿಯೇ ಇತ್ತು, ಬಟ್ ಇವಾಗ ಸ್ವಲ್ಪ ಜಾಸ್ತಿನೇ ತಿಕ್ಕಾಗಿದೆ. ಸೊ ಇವಾಗೆಲ್ಲ ತಿಂದೆಲ್ಲ ಆದಮೇಲೆ ಇವಾಗ ಫಸ್ಟ್ ಹೋಗಿ ಫ್ರೆಶ್ ಆಗಿದ್ದೀನಿ. ಫ್ರೆಶ್ ಆಗಿ ಅಂದರೆ ಸ್ನಾನ ಎಲ್ಲ ಮಾಡಿಕೊಂಡು ಏನು ಕಿಚನಿದು ಕೆಲಸ ಏನಾದರೂ ಮಾಡೋಣ ಅಂದರೆ ಮಧ್ಯಾಹ್ನದ್ದು ಲಂಚಿದೇನಾದರೂ ಮಾಡೋಣ ಅಂಥೇಳಿ. ಮಧ್ಯಾಹ್ನ ಲಂಚಿಗೇನಾದರೂ ಈಸಿಯಾಗಿ ಮಾಡಿದರೆ ಏನು ನೈಟಿಗೆ ಸ್ವಲ್ಪ ಈಸಿ ಆಗುತ್ತೆ. ಮಕ್ಳ ಹತ್ರ ಹೋಮ್ವರ್ಕ್ ಎಲ್ಲ ಮಾಡ್ಕೊಳ್ಳುವಾಗ ಅವ್ರ ಹತ್ರ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ನಮ್ಮನೇಲಂತೂ ನೈಟಿದು ಡಿನ್ನರು ಬೇಗನೆ ಆಗುತ್ತೆ, ಒಂದು 8 ಗಂಟೆ ಆಗುವಾಗ ರೆಡಿಯಾಗಿರಬೇಕು ಮಕ್ಕಳಿಗೂ ಹಸ್ಬೆಂಡಿಗೂ. ಸೊ ಹಾಗಾಗಿ ಏನು ಸ್ವಲ್ಪ ಬೇಗನೆ ರೆಡಿ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ನನಗೆ ಅಲ್ಲಿ ಡಿನ್ನರ್ ರೆಡಿ ಮಾಡೋದಾ ಅಥವಾ ಮಕ್ಕಳ ಹತ್ರ ಇನ್ನು ಸ್ಕೂಲಿದು ಹೋಮ್ವರ್ಕ್ ಎಲ್ಲ ಮಾಡೋದಕ್ಕೆ ಆ ಟೈಮಲ್ಲಿ ಅಲ್ಲಿ ಕೂತ್ಕೊಳ್ಳೋದ ಏನು ಅಂತೇಳಿ ಗೊತ್ತಾಗಲ್ಲ. ಒಂದೇ ಸಲ ಏನು ತುಂಬಾ ಪ್ರೆಷರ್ ಥರ ಆಗುತ್ತೆ. ಕಿಚನಲ್ಲಿ ನನ್ನ ಮಗಳು ನಿಂತ್ಕೊಂಡು ಓದ್ತಾ ಹೋಮ್ವರ್ಕ್ ಮಾಡ್ತಾ ಎಲ್ಲ ಇರ್ತಾಳೆ, ಕಲಿತಾ ಎಲ್ಲ ಇರ್ತಾಳೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಅಥವಾ ಮಧ್ಯಾಹ್ನ ಟೈಮಲ್ಲಿ ಏನಾದರೂ ರೆಡಿ ಮಾಡಿಟ್ಟರೆ ಸ್ವಲ್ಪ ನೈಟಿಗೆ ಈಸಿ ಆಗುತ್ತೆ. ಬಟ್ ಜಾಸ್ತಿಯಾಗಿ ನನಗೆ ಏನು ನೈಟೇ ಆಗಿಬಿಡುತ್ತೆ ಡಿನ್ನರ್ಗೆ ರೆಡಿ ಮಾಡ್ಕೊಳ್ಳುವಾಗ. ಸೊ ಹಾಗೇನೆ ಇಲ್ಲಿ ಚಿಕನ್ ಇತ್ತು, ನಾನಿಲ್ಲಿ ಚಿಕನನ್ನು ಚೆನ್ನಾಗಿ ಏನು ಮ್ಯಾರಿನೇಷನ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಏನಿಲ್ಲ, ಸಿಂಪಲಾಗಿ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಆಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ತುಂಬಾ ಮೋಡ ಅಂದರೆ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಫುಲ್ಲು ಕತ್ಲೆ ಥರ ಆಗಿಬಿಟ್ಟಿತ್ತು, ಅಷ್ಟೊಂದು ಮೋಡ ಥರ ಆಗಿಬಿಟ್ಟಿತ್ತು. ಹಾಗೆಯೇ ಲೈಟಾಗಿ ಮಳೆನೂ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸಡನ್ಲಾಗಿ ಏನು ಜೋರಾಗಿಯೇ ಬಂದುಬಿಡ್ತು ಮಳೆ. ಈ ಥರನೇ ಆಗ್ತಾ ಇರೋದು, ಒಂದು ಸ್ವಲ್ಪ ಫುಲ್ಲು ಕತ್ಲೆ ಆಗಿಬಿಡುತ್ತೆ, ಆಮೇಲೆ ಲೈಟಾಗಿ ಬಂದು ಫುಲ್ಲು ಜೋರಾಗಿಬಿಡುತ್ತೆ ಮಳೆ. ಆ ಥರನೇ ಆಗ್ತಾಯಿದೆ ಇವಾಗ. ಸೊ ಹಾಗೆಯೇ ಇವತ್ತು ತುಂಬ ದಿವಸ ಆಯಿತು ನಾನು ರೆಸಿಪಿನೂ ಶೇರ್ ಮಾಡಿಲ್ಲ. ಸೊ ಹಾಗೆಯೇ ಇವತ್ತೊಂದು ರೆಸಿಪಿನೂ ಶೇರ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಸೊ ಇವತ್ತು ಒಳ್ಳೆ ಟೇಸ್ಟಿಯಾಗಿರುವಂತಹ ಫ್ರೈಡ್ ಚಿಕನ್ ಇದು ಒಂದು ಮಸಾಲ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ಕರೆಂಟ್ ಇತ್ತಿಲ್ಲ ನನಗೆ, ಸೊ ಹಾಗಾಗಿ ನಾನು ಇದನ್ನೆಲ್ಲ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಟೊಮೆಟೊನೆಲ್ಲ ನೀವು ಬೇಕಂದರೆ ಪೇಸ್ಟ್ ಮಾಡ್ಬೋದು. ಪೇಸ್ಟ್ ಮಾಡಿದರೆ ಇನ್ನೂ ಸ್ವಲ್ಪ ಏನು ಗ್ರೇವಿ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಕ್ರೀಮಿ ಥರ ಆಗುತ್ತೆ. ಫಸ್ಟಿಗೆ ಇಲ್ಲಿ ನಾನು ಮ್ಯಾರಿನೇಷನ್ ಮಾಡಿ ಇಟ್ಟಿದ್ನಲ್ಲ ಚಿಕನ್, ಅದು 1 ಅವರ್ ಇಟ್ಟಿದ್ದೀನಿ ಮ್ಯಾರಿನೇಷನ್ಗೆ. ಸೊ ಇವಾಗ ಅದನ್ನು ಏನು ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಶಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ. ಡೀಪ್ ಫ್ರೈ ಮಾಡ್ಕೋತಾ ಇಲ್ಲ, ಶಾಲೋ ಫ್ರೈನೇ ಮಾಡ್ಕೋತಾ ಇದ್ದೀನಿ. ಇದನ್ನು 2 ಕಡೆನೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು.
ಹಾಗೆಯೇ ಹಾಕ್ಕೋಬೋದು, ಏನಿಲ್ಲ. ಬಟ್ ಫ್ರೈ ಮಾಡಿದರೆ ಒಂದು ಸ್ವಲ್ಪ ಅದು ಟೇಸ್ಟ್ ಇದೆಯಲ್ವ ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ ಚೆನ್ನಾಗಾಗುತ್ತೆ ಚಿಕನ್ ತಿನ್ನೋದಕ್ಕೆ. ಯಾಕೆಂದರೆ ಫ್ರೈಡ್ ಆಗಿರುತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡಿ ತಗೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಇದನ್ನು ತೆಗಿತಾ ಇದ್ದೀನಿ. ಇವಾಗ ಅದೇ ಎಣ್ಣೆಗೆ ನಾನಿಲ್ಲಿ ಈರುಳ್ಳಿ ಇದೆಯಲ್ವ, ನಾನಿಲ್ಲಿ 3 ಈರುಳ್ಳಿನ ತಗೊಂಡಿದ್ದೀನಿ. ಅದನ್ನು ಫುಲ್ಲು ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಚಾಪರ್ ಬರುತ್ತಲ್ವ, ಅದರಲ್ಲಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ನೀವು ಇದನ್ನು ಬೇಕಂದರೆ ಈರುಳ್ಳಿನ ಪೇಸ್ಟ್ ಮಾಡಿ ಹಾಕ್ಕೋಬೋದು, ತುಂಬಾ ಚೆನ್ನಾಗಾಗುತ್ತೆ ಅದನ್ನು. ಸೊ ಈರುಳ್ಳಿ ಫ್ರೈ ಆಗ್ತಾ ಇದ್ದಾಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇದಕ್ಕೆ ಟೊಮೆಟೊ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಚಾಪ್ ಮಾಡಿನೇ ಹಾಕ್ಕೋತಾ ಇದ್ದೀನಿ. ಏನು ಪೇಸ್ಟ್ ಮಾಡಿನೇ ಹಾಕೋ ಪ್ಲ್ಯಾನ್ ಇದ್ದಿದ್ದು, ಬಟ್ ಏನಾಯಿತು ಅಂದರೆ ಕರೆಂಟ್ ಇಲ್ಲ. ಸೊ ಹಾಗಾಗಿ ಕರೆಂಟ್ ಬರೋ ತನಕ ವೆಯ್ಟ್ ಮಾಡಿದರೆ ಆಗಲ್ಲ ಅಂತೇಳಿ ನಾನೇನು ಫುಲ್ ನೈಸಾಗಿ ಚಾಪ್ ಮಾಡಿಕೊಂಡೇ ಹಾಕ್ಕೊಂಡಿದ್ದೀನಿ ಇಲ್ಲಿ. ಇವಾಗಲೇ ಟೊಮೆಟೊ ಹಣ್ಣನ್ನು ಹಾಕಿ ಅದನ್ನು ಚೆನ್ನಾಗಿ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗಿದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಮಸಾಲ ಪುಡಿಗಳನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್, ನಾರ್ಮಲ್ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ, ಆಮೇಲೆ ಚಿಕನ್ ಮಸಾಲ ಪುಡಿ, ಇಷ್ಟು ಪುಡಿಗಳನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆವಾಗಲೇ ಅದರದ್ದು ಏನು ಫ್ಲೇವರ್ ತುಂಬಾ ಚೆನ್ನಾಗಿ ಬರೋದು. ಈ ಅರ್ಜೆಂಟಾಗಿ ಫ್ರೈ ಮಾಡಿ ನೀರು ಹಾಕಿದರೆ ಏನು ಅಷ್ಟೊಂದು ಚೆನ್ನಾಗಾಗಲ್ಲ. ಸೊ ಅದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲ ಪುಡಿಗಳಲ್ಲಿ ಇದೆಯಲ್ವ, ಅದೆಲ್ಲ ಅದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ ನಂತರ ನಾವು ಅದಕ್ಕೆ ನೀರನ್ನು ಹಾಕ್ಕೋಬೇಕು. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ ಹೇಳಿ ನೋಡಿ ನೀವು ಅಷ್ಟು ನೀರನ್ನು ಹಾಕ್ಕೋಬೋದು. ನನಗೆ ಸ್ವಲ್ಪ ತಿಕ್ಕಾಗಿಯೇ ಬೇಕಾಗಿತ್ತು ಮಸಾಲ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೆ. ಸೊ ಮೇಲ್ಗಡೆ ಎಲ್ಲ ಎಣ್ಣೆ ಎಲ್ಲ ಬಂದಿತ್ತು. ಸೊ ನಂತರ ಇಲ್ಲಿ ನಾನು ಅದು ಎಣ್ಣೆ ಎಲ್ಲ ಬಂದಿದೆಯಲ್ವ, ನಂತರ ಇದಕ್ಕೆ ನಾನಿಲ್ಲಿ ಫ್ರೈ ಮಾಡ್ಕೊಂಡು ಇಟ್ಟಿರುವಂತಹ ಚಿಕನ್ ಇದೆಯಲ್ವ, ಸೊ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇದನ್ನು ಮುಚ್ಚಿ ಒಂದು 3-4 ನಿಮಿಷ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಇಟ್ಕೊಳ್ಳೋಣ. ಆವಾಗ ಎಣ್ಣೆ ಎಲ್ಲ ಪುನಃ ಏನಾಗುತ್ತೆ, ಮಸಾಲ ಚಿಕನ್ಗೆಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಹಾಗೆಯೇ ಚಿಕನ್ ಏನು ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ. ಸೊ ಆವಾಗ ಏನು ಚಿಕನ್ ರೆಡಿ ಆಗುತ್ತೆ. ಸೊ ಅಷ್ಟರ ತನಕನಲ್ಲಿ ಕಿಚನ್ ಸ್ವಲ್ಪ ಗೊತ್ತಿದೆಯಲ್ವ, ಕಿಚನಲ್ಲಿ ಅಡುಗೆ ಮಾಡ್ಕೊಳ್ಳುವಾಗ ಕಿಚನ್ ಯಾವ ಥರ ಆಗುತ್ತೆ ಅಂತೇಳಿ. ಸೊ ಅದನ್ನಲ್ಲಿ ಇವಾಗ ಕ್ಲೀನ್ ಮಾಡಿ ತಗೊಳ್ಳೋಣ ಅಂತೇಳಿ ಇಲ್ಲಿ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಅಷ್ಟೊತ್ತಿಗೆ ಇಲ್ಲಿ ನಮ್ಮದು ಚಿಕನನ್ನು ರೆಡಿ ಆಗಿದೆ. ಇಲ್ಲಿ ಫೈನಲಾಗಿ ಕೊತ್ತಂಬರಿ ಸೊಪ್ಪು, ಆಮೇಲೆ ಕಟ್ ಮಾಡ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ ಇದೆಯಲ್ವ, ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿದರೆ ಒಳ್ಳೆ ಟೇಸ್ಟಿಯಾಗಿರುವಂತಹ, ಒಳ್ಳೆ ಯಮ್ಮಿಯಾಗಿರುವಂತಹ ಚಪಾತಿ ಜೊತೆಗೆಲ್ಲ ತುಂಬಾ ಟೇಸ್ಟಿಯಾಗಿರುವಂತಹ ಫ್ರೈಡ್ ಚಿಕನ್ ಮಸಾಲ ರೆಡಿಯಾಗಿದೆ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಾಗುತ್ತೆ. ಒಂದು ಸಲ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ. ಹಾಗೆಯೇ ನಾನು ಇದ್ರ ಜೊತೆಗೆ ಇಲ್ಲಿ ಚಪಾತಿನ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿ ತನಕ ಬಾಯ್.